ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಕುರಿತು 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಇತ್ತೀಚಿನ ದಿನಗೆ ನನಗೆ ಕೇಳ್ತಿರುವಂತಹ ಡೌಟ್ಸ್ ರಿಲೇಟೆಡ್ ಆಗಿರುತ್ತೆ. ಒಂದು ಬಂದು ನಿಮಗೆ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನಿಮಗೆ KCET ಎಕ್ಸಾಮ್ ಏನಿದೆ, ಈ ಒಂದು KCET ಎಕ್ಸಾಮ್ ಕುರಿತು ಈಗಾಗಲೇ ಹಾಲ್ ಟಿಕೆಟ್ ಆದ್ರೆ ನಿಮಗೆ ಜನರೇಟ್ ಆಗಿದೆ. ಇದರಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ನಾವು ಎಕ್ಸಾಮ್ಗೆ ಯಾವ ರೀತಿ ಹೋಗಬೇಕು, ನಮ್ಗೆ ಯಾವಾಗ ಎಕ್ಸಾಮ್ ಇರುತ್ತೆ, ಎಲ್ಲ ಎಕ್ಸಾಮ್ಗೂ ಅಟೆಂಡ್ ಆಗಬೇಕಾ, ಏನೆಲ್ಲ ಒಂದು ರೂಲ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಅಂಡ್ ಹಾಗೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರೆ ಅಷ್ಟೇ ನಾವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ಅಂಡ್ ಹಾಗೇನು ಈಗಾಗಲೇ ನಿಮ್ದೆಲ್ಲ PUC ರಿಸಲ್ಟ್ಸ್ ಆದ್ರೆ ಬಂದಿದಾವೆ, ಸೆಕೆಂಡ್ PUC ರಿಸಲ್ಟ್ಸ್. ಸೊ ನಿಮ್ಮೆಲ್ಲರ ಒಂದು ರಿಸಲ್ಟ್ಸ್ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿರುತ್ತೆ. ಇಲ್ಲ ನಿಮ್ ರಿಸಲ್ಟ್ಸ್ ಅಲ್ಲಿ ಏನಾದ್ರು ಒಂಚೂರು ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರು ತುಂಬಾ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ನಿಮ್ಗೆ ಇರುವಂತದ್ದು ಇಂಪಾರ್ಟೆಂಟ್ ಆಗಿ KCET ಎಕ್ಸಾಮ್ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ನಿಮ್ಗೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆದ್ರೆ ಸಿಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಇಲ್ಲಿ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಒಂದು ಎಕ್ಸಾಮ್ ಅಲ್ಲಿ ನೀವು ಬಿಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ಗೆ ಅಪ್ಲೈ ಮಾಡ್ಕೋಬಹುದು ವಿತ್ ಎ ಸ್ಪೆಷಲೈಸೇಷನ್ ಇನ್ ಮಿಷನ್ ಲರ್ನಿಂಗ್ ಅಂಡ್ ಹಾಗೇನು ಸಹ ಡೇಟಾ ಸೈನ್ಸ್. ಈ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಕ್ಯಾಂಪಸಸ್ ಬಂದು ಬೆಂಗಳೂರು ಅಂಡ್ ಮಂಗಳೂರಲ್ಲಿ ಇದೆ. ಅಂಡ್ ಈ ಟಾಪರ್ಸ್ ಆನ್ ಅಡ್ವಾನ್ಸ್ಡ್ ಕರಿಕುಲಮ್ ವಿತ್ ಮಾಡರ್ನ್ ನ್ಯೂ ಏಜ್ ಕ್ಲಾಸ್ ರೂಮ್ಸ್ ಇರುತ್ತೆ. ಅಂಡ್ ನೋಡಿ, ನಿಮಗೆ ಇಲ್ಲಿ ಫ್ರಮ್ ದ ವೆರಿ ಫಸ್ಟ್ ಇಯರ್ ಇಂದಾನೆ ಸ್ಟೂಡೆಂಟ್ಸ್ಗೆಲ್ಲಾನು ಸ್ಟಾರ್ಟ್ ಬಿಲ್ಡಿಂಗ್ 50+ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಂಡ್ ಹಾಗೇನು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಫ್ರಮ್ ಮೈಕ್ರೋಸಾಫ್ಟ್, ಗೂಗಲ್ ಇರುತ್ತೆ. ಅಂಡ್ ಇದರಲ್ಲಿ ಸೀಟ್ಸ್ ಆರ್ ವೆರಿ ಲಿಮಿಟೆಡ್ ಇರುತ್ತೆ. ಸೊ ಯಾರನ್ನು ಮಿಸ್ ಔಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒನ್ಸ್ ಹೋಗಿ ಚೆಕ್ ಮಾಡಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಇದರ ರಿಲೇಟೆಡ್ ಲಾಸ್ಟ್ ವಿಡಿಯೋ ಮಾಡಿದಾಗ ಇಲ್ಲಿ ಕೂಪನ್ ಕೋಡ್ ಬಗ್ಗೆ ಕೇಳ್ತಿದ್ರು. ಆ ಒಂದು ಕೂಪನ್ ಕೋಡ್ ನೋಡಿ ನಮ್ಮ ಒಂದು ಆಡಿಯನ್ಸ್ಗಾಗಿ ತಂದಿದ್ದೀನಿ. ನಿಮಗೆ ಇಲ್ಲಿ 50% ಆಫ್ ಕೂಪನ್ ಕೋಡ್ ಇರುತ್ತೆ. ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಒನ್ಸ್ ನೀವಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಬಗ್ಗೆ ನೀವು ಸಹ ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ಅಂಡ್ ಈ ಒಂದು ಆಪರ್ಚುನಿಟಿಯನ್ನು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ವಿಡಿಯೋ ಕಡೆಗೆ ಬರೋಣ. ನೋಡಿ, ಈ ಒಂದು KCET ಸ್ಟೂಡೆಂಟ್ಸ್ ತುಂಬಾ ಜನ ಕೇಳ್ತಿರುವಂತದ್ದು ಒಂದು ಆಲ್ ಟಿಕೆಟ್ ಕುರಿತು ಒಂದಿಷ್ಟು ಡೌಟ್ಸ್. ನೀವು ಅಫಿಷಿಯಲ್ ವೆಬ್ಸೈಟ್ ಬಂದು ಯಾರಾದ್ರೆ ಇನ್ನೂ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಒಂದ್ಸು ಆಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವರ್ಷ ಹಾಲ್ ಟಿಕೆಟ್ ಅಲ್ಲಿ ಒಂಚೂರು ಚೇಂಜಸ್ ಆದ್ರೆ ಆಗಿರುವಂತದ್ದು. ನೀವು ನೋಡಿ, ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಾಗ ಈ ಸಾರಿ ನಿಮ್ಗೆ ಒಂದು 3 ಪೇಜಸ್ ಆದ್ರೆ ಕೊಟ್ಟಿದ್ದಾರೆ, ಓಕೆನಾ. ಆ ಒಂದು 3 ಪೇಜಸ್ ಅಲ್ಲಿ ಒಂದು ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಡೇಟ್ ಅಂಡ್ ಟೈಮ್ ಅಂಡ್ ಹಾಗೇನು ನಿಮ್ಮ ಒಂದು ನೇಮು, ಸಿಗ್ನೇಚರು, ಇನ್ನೊಂದು ಬಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಹಾಗೇನು ಇನ್ನೊಂದು ಬಂದು ಪ್ರಾಕ್ಟೀಸ್ ಶೀಟ್ ಆದ್ರೆ ಕೊಟ್ಟಿದ್ದಾರೆ, ಓಕೆನಾ. ಸೊ ಇಲ್ಲಿ ಸ್ಟೂಡೆಂಟ್ಸ್ ಮೊದಲಿಗೆ ಕೇಳ್ತಿರುವಂತಹ ಒಂದು ಡೌಟ್, ನಾನು ಎಕ್ಸಾಮ್ಗೆ ಅಟೆಂಡ್ ಆದಾಗ ಈ 3 ಪೇಜಸ್ ಪ್ರಿಂಟ್ ಔಟ್ ತಗೊಂಡು ಹೋಗ್ಬೇಕಂತ ಕೇಳ್ತಿದಾರ. ಏನಿಲ್ಲ ನೋಡಿ, ನೀವು ಜಸ್ಟ್ ಫ್ರಂಟ್ ಪೇಜ್ ಅನ್ನ ತಗೊಂಡು ಹೋದ್ರೆ ಸಾಕು, ಓಕೆನಾ. ಇಲ್ಲ ಅಂತಂದ್ರೆ ನೀವು ಫ್ರಂಟ್ ಪೇಜ್ ತಗೊಂಡು ಹೋಗ್ತೀನಿ, ಇನ್ಸ್ಟ್ರಕ್ಷನ್ ಪೇಜ್ ತಗೊಂಡು ಹೋಗ್ತೀನಿ ಅಂತ ಅಂದ್ರೆ ನೀವು ಬೇಕಿದ್ರೆ ತಗೊಂಡು ಹೋಗ್ಬೋದು. ಬಟ್ ಪ್ರಾಕ್ಟೀಸ್ ಶೀಟ್ ಎಲ್ಲ ಯಾರನ್ನು ತಗೊಂಡು ಹೋಗೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ಗೆ ಜಸ್ಟ್ ನೀವೇನ್ ತಗೊಂಡು ಹೋಗ್ತೀರಾ ಅಂತ ಅಂದ್ರೆ ಒಂದು ಫ್ರಂಟ್ ಪೇಜ್ ತಗೊಂಡೋದ್ರೆ ಸಾಕು, ಓಕೆನಾ. ಯಾಕಂತಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಅದರಲ್ಲಿ ಇರುತ್ತೆ. ಸೊ ನೀವು ಫ್ರಂಟ್ ಪೇಜ್ ತಗೊಂಡೋದ್ರೆ ನೀವು ಎಕ್ಸಾಮ್ ಸೆಂಟರ್ಗೆ ಹಲೋ ಇರ್ತೀರಾ. ನೋಡಿ, KCET ಅಪ್ಲಿಕೇಶನ್ ಹಾಕುವಾಗ ನಾನು ನಿಮ್ಗೆ ರಿಪೀಟೆಡ್ ಟೈಮ್ಸ್ ಅಲ್ಲಿ ಹೇಳಿದೆ, KCET ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕಿದ್ರೆ ಅಷ್ಟು ಸಬ್ಜೆಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಅಂದ್ರೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಇನ್ನು ಕೇವಲ ಆ ಒಂದು 3 ಎಕ್ಸಾಮಿಗೆ ಮಾತ್ರ ಅಟೆಂಡ್ ಆಗ್ಬೋದು. ಅಂಡ್ ಹಾಗೇನು ಈಗ ಬಯಾಲಜಿನೂ ಎಕ್ಸಾಮ್ಗೆ ಅಟೆಂಡ್ ಆಗಿದ್ರೆ ಅಂತ ಏನಾಗುತ್ತೆ ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಕೋರ್ಸಸ್ ಗಳಿದು ಒಂದು ರ್ಯಾಂಕಿಂಗ್ ಆದ್ರೆ ಅನೌನ್ಸ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಇರುವಂತದ್ದು. ಈಗ ನೀವು ಸ್ಟೂಡೆಂಟ್ಸ್ ಕೇಳಬಹುದು, ನಾನು ಎಲ್ಲಾ ಸಬ್ಜೆಕ್ಟ್ಸ್ಗೂ ಅಟೆಂಡ್ ಆಗ್ಬೋದಾ ಅಂತ ಅಂದ್ರೆ ನೋಡಿ, ನಿಮ್ಮ ಒಂದು ಆಲ್ ಟಿಕೆಟ್ ಅನ್ನ ತಗೊಳ್ಳಿ, ಒಂದ್ಸಲಿ ಕ್ರಾಸ್ ಚೆಕ್ ಆದ್ರೆ ಮಾಡ್ಕೊಳ್ಳಿ. ಈಗ ನಾನು ನಿಮ್ಗೆ ಏನೊಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, ಈ ಒಂದು ಪೇಜ್ ಅಲ್ಲಿ ವಿಷಯ ಸಬ್ಜೆಕ್ಟ್ ಅಂತ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂತ. ಅಂಡ್ ಹಾಗೇನು ಪರೀಕ್ಷೆ ದಿನಾಂಕ ಅಂಡ್ ಸಮಯ ಅಂತ ಇರುತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಅಂತ ಇರುತ್ತೆ, ಓಕೆನಾ. ಈ ಒಂದು ಆಲ್ ಟಿಕೆಟ್ ಅಲ್ಲಿ ನಿಮ್ಗೆ ಎಷ್ಟು ಸಬ್ಜೆಕ್ಟ್ಸ್ ಮೆನ್ಷನ್ ಆಗಿದ್ರೆ ಅಷ್ಟು ಸಬ್ಜೆಕ್ಟ್ಸ್ಗೂ ನೀವು ಅಟೆಂಡ್ ಆಗಿ. ಈಗ ಕೆಲವೊಬ್ರು 3 ಸಬ್ಜೆಕ್ಟ್ಸ್ ಅಷ್ಟೇ ಅಪ್ಲೈ ಮಾಡುವಾಗ ಸೆಲೆಕ್ಟ್ ಮಾಡಿರ್ತೀರಾ, ಆ 3 ಸಬ್ಜೆಕ್ಟ್ ಮಾತ್ರ ಹೋಗ್ಬೇಕು. ಉಳಿದಿರುವಂತ 4ನೇ ಸಬ್ಜೆಕ್ಟ್ ನೀವು ಎಕ್ಸಾಮಿಗೆ ಹೋದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಾದ್ರೆ ಹಲೋ ಮಾಡೋದಿಲ್ಲ, ಓಕೆನಾ. ಹಾಲ್ ಟಿಕೆಟ್ ಅಲ್ಲಿ ಏನಿರುತ್ತೋ ಅಷ್ಟು ಸಬ್ಜೆಕ್ಟ್ಸ್ ಮಾತ್ರ ನೀವು ಅಟೆಂಡ್ ಆಗಬೇಕು, ಓಕೆನಾ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಈ ಡೌಟ್ ಇತ್ತು. ಅಂಡ್ ಹಾಗೇನು 3 ಪೇಜ್ ತಗೊಂಡು ಹೋಗ್ಬೇಕಂತಿದ್ರು. ನೋಡಿ, ಇದು ಲಾಸ್ಟ್ ಪೇಜ್ ಬಂದ್ಬಿಟ್ಟು ನಿಮ್ಗೆ ಪ್ರಾಕ್ಟೀಸ್ ಶೀಟ್ ಕೊಟ್ಟಿರುವಂತದ್ದು. ಏನಕ್ಕೆ ಈ ವರ್ಷ ಒಂಚೂರು ಚೇಂಜಸ್ ಮಾಡಿದಾರ, ಈ ಒಂದು OMR ಶೀಟ್ ಪ್ರಾಕ್ಟೀಸ್, ಈ ಒಂದು ಶೀಟ್ ಏನ್ ಬರುತ್ತೆ ಈ ಒಂದು ಶೀಟ್ ಅಲ್ಲಿ ಅಂತ ಅಂದ್ರೆ ಸ್ಟೂಡೆಂಟ್ಸ್ ಗೊತ್ತಾಗ್ಲಿ. ತುಂಬಾ ಜನ ಸ್ಟೂಡೆಂಟ್ಸ್ ಸ್ಕ್ರಾಚ್ ಮಾಡೋದಂದ್ರೆ ಈಗ ಇಲ್ಲಿ ನೀವು ಆಪ್ಷನ್ಸ್ ಬಂದ್ಬಿಟ್ಟು ನೀವು ಸ್ಕ್ರಾಚ್ ಮಾಡೋದಿರುತ್ತಲ್ವಾ, ಅದನ್ನ ಅರ್ಧಂಬರ್ಧ ಮಾಡೋದಾಗ್ಲಿ ಅಥವಾ ಟಿಕ್ ಹಾಕೋದಾಗ್ಲಿ, ರೈಟ್ ಮಾರ್ಕ್ ಆಗೋದಾಗ್ಲಿ, ಈ ರೀತಿ ಆದ್ರೆ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಂದ ಪ್ರಾಕ್ಟೀಸ್ ಶೀಟ್ ಅನ್ನ ಆದ್ರೆ ಕೊಟ್ಟಿರುವಂತದ್ದು, ಓಕೆನಾ. ಇಲ್ಲಿ ನಿಮ್ಗೆ ಒಂದು ಆಲ್ ಟಿಕೆಟ್ ಕುರಿತು ಡೌಟ್ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್
ಅಂಡ್ ನೆಕ್ಸ್ಟ್ ಇರುವಂತಹ ಇನ್ನೊಂದು ಡೌಟ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಗ್ಗೆ. ಇದರ ಬಗ್ಗೆ ಸುಮಾರು ವಿಡಿಯೋಸ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಇನ್ನೂ ಸ್ಟೂಡೆಂಟ್ಸ್ ಡೌಟ್ ನ ರಿಪೀಟೆಡ್ ಆಗಿ ಕೇಳ್ತಿದ್ದಾರೆ. ಯಾವಾಗ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ KA ಕಡೆ ನಾನು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಂದ್ಬಿಟ್ಟು ನೀವೇನೊಂದು CET ಅಪ್ಲಿಕೇಶನ್ ಹಾಕಿದ್ದೀರಾ, ಈ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಈಗ ನೆಕ್ಸ್ಟ್ CET ಎಕ್ಸಾಮ್ ಆಗಿದ್ದ ಆದ್ಮೇಲೆ ಇರುತ್ತೆ, ಓಕೆನಾ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾನು ಮಾಡಿಸಿಲ್ಲ ಅಂತಂದ್ರೆ ನಾನು ಎಕ್ಸಾಮಿಗೆ ಹಲೋ ಇಲ್ವಾ ಅಂತಂದ್ರೆ 100% ಆಗಿ ನೀವು ಎಕ್ಸಾಮ್ಗೆ ಹಲೋ ಇರ್ತೀರಾ. ನೀವು ಎಕ್ಸಾಮ್ಗೆ ಹಲೋ ಇರೋದಕ್ಕೆ ನಿಮ್ಮ ಹತ್ರ ಇರಬೇಕಾಗಿರೋದು ಜಸ್ಟ್ ಒಂದೇ ನಿಮ್ಮ ಒಂದು ಆಲ್ ಟಿಕೆಟ್, ಓಕೆನಾ. ಯಾರಿಗೆಲ್ಲ ಆಲ್ ಟಿಕೆಟ್ ಜನರೇಟ್ ಆಗಿದೆಯೋ ಎಲ್ಲ ಒಂದು ಸ್ಟೂಡೆಂಟ್ಸ್ ಹೋಗಿ ಎಕ್ಸಾಮ್ ಅನ್ನ ಬರೀಬಹುದು. ನಿಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ CET ಎಕ್ಸಾಮ್ ಆಗಿದ್ದಾದ್ಮೇಲೆ ಕೊಡುವಂತಹ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಆಗಿರ್ಬೋದು, ಅದರಲ್ಲಿ ನೀವು ಡೀಟೇಲ್ಸ್ ಏನೆಲ್ಲ ಎಡಿಟ್ ಮಾಡ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋತೀರಾ, ಅದು ಬಂದ್ಬಿಟ್ಟು ನಿಮ್ಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಇವಾಗ ಯಾರ ಹತ್ರ ಎಲ್ಲ ಆಲ್ ಟಿಕೆಟ್ ಇದೆಯೋ ಎಲ್ಲರೂ ಯಾವ್ಯಾವ ಆಲ್ ಟಿಕೆಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಮೆನ್ಷನ್ ಆಗಿದೆಯೋ ಆಯಾ ಸಬ್ಜೆಕ್ಟ್ಸ್ ಗೆ ನೀವು ಹೋಗ್ಬೋದು. ಅದರ ಒಂದು ರ್ಯಾಂಕಿಂಗ್ ಆದ್ರೆ ನಿಮ್ಗೆ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನ್ ಮಾಡಿಸ್ತೀರಾ ಅಂಡ್ ಆಗಿನ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅಲ್ಲಿ ಏನ್ ಮಾಡಿಸ್ತೀರಾ ಅದೆಲ್ಲರೂ ಸಹ ನಿಮಗೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ತುಂಬಾ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಯಾರಿಗೆಲ್ಲ ಥಿಯರಿ ಮಾರ್ಕ್ಸ್ ಅಂದ್ರೆ ನೆನ್ನೆ ಬಂದಂತಹ ರಿಸಲ್ಟ್ಸ್ ಅಲ್ಲಿ ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಸ್ಕೋರ್ ಆಗಿದೆಯೋ ತುಂಬಾ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ಇರುವಂತಹ KCET ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಅನ್ನ ಮಾಡಿ ಒಂದು ಒಳ್ಳೆ ರ್ಯಾಂಕಿಂಗ್ ಅನ್ನ ಪಡ್ಕೊಳ್ಳಿ. ಖಂಡಿತವಾಗ್ಲೂ ನಮ್ಮ ಒಂದು ಚಾನಲ್ ಅಲ್ಲಿ ನಿಮ್ಗೆ ಒಂದು ಬೆಸ್ಟ್ ಕಾಲೇಜನ್ನ ಯಾವ ರೀತಿ ಪಡ್ಕೊಳ್ಳೋದು, ಕೌನ್ಸಿಲಿಂಗ್ ಯಾವ ರೀತಿ ಅಟೆಂಡ್ ಆಗೋದು ನೋಡಿ ನಾನು ಇವತ್ತೇ ಹೇಳ್ತಿದ್ದೀನಿ. ಕೆಲವೊಂದ್ಸರಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದ್ರೆ ರ್ಯಾಂಕಿಂಗ್ ಸ್ವಲ್ಪ ಚೆನ್ನಾಗೇ ಬರುತ್ತೆ, ಬಟ್ ಆದ್ರೂ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂಚೂರು ಮಿಸ್ಟೇಕ್ಸ್ ಅನ್ನ ಮಾಡ್ಕೊಂಡು ಆಗೇನಾಗುತ್ತೆ ಅಂತಂದ್ರೆ ಒಳ್ಳೆ ಕಾಲೇಜ್ ಸಿಗದೆ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಪ್ರತಿ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಏನೇ ಡೌಟ್ ಇಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮುಂದೆ ಎಲ್ಲ ರೀತಿಯ KCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.